ಸಮಯದಲ್ಲಿ ಎದ್ದು ಮೊರೆಯಿಟ್ಟೆನು. ನಿನ್ನ ವಾಕ್ಯವನ್ನು ನಿರೀಕ್ಷಿಸಿಕೊಂಡಿದ್ದೇನೆ. ಕ್ರಿಸ್ತನಲ್ಲಿ ಪ್ರೀತಿಯ ಬೆಜ್ಜೆ ವೀಕ್ಷಕ ಬಂಧುಗಳೇ, ಈ ಬೆಳಗಿನ ಸಮಯದಲ್ಲಿ ಮುಂಜಾನೆಯ ಮುತ್ತುಗಳು, ಮಾರ್ನಿಂಗ್ ಪರ್ಲ್ ಅನ್ನುವಂತಹ ಈ ವಾಕ್ಯ ವಾಗ್ದಾನದ ಒಂದು ಧ್ಯಾನದ ಸಮಯ. ಇವತ್ತಿನ ದಿನಕ್ಕೋಸ್ಕರ ದೇವರ ಆತ್ಮನು ನಮಗೆ ಅನುಗ್ರಹಿಸುವ ವಾಗ್ದಾನ ವಚನವನ್ನು ನಾವು ಸ್ವಲ್ಪ ಧ್ಯಾನಿಸೋಣ. ಆ ವಾಗ್ದಾನದಲ್ಲಿ ಇಡೀ ದಿನ ನಾವು ನಂಬಿಕೆ ಇಟ್ಟವರಾಗಿ, ಅದನ್ನು ಅನುಸರಿಸುವರಾಗಿ, ಅದನ್ನು ನಮ್ಮ ಜೀವನದಲ್ಲಿ ಅನ್ವಯಿಸಿಕೊಂಡವರಾಗಿ ಅದರ ಫಲವನ್ನು ನಾವು ಹೊಂದಿಕೊಳ್ಳೋಣ. ಇವತ್ತು ಈ ವಾಗ್ದಾನದ ಧ್ಯಾನಕ್ಕೆಂದು ನನ್ನ ಜೊತೆಗೆ ಇದ್ದಾರೆ ಪಾಸ್ಟರ್ ಐವನ್ ಮೊಂತೇರು, ಮಂಗಳೂರಿನಿಂದ ಬಂದಿದ್ದಾರೆ. ನಾವು ಒಟ್ಟಾಗಿ ಈ ವಾಕ್ಯವನ್ನು ಧ್ಯಾನಿಸೋಣ. ಕರ್ತನು ಇದನ್ನು ಆಶೀರ್ವದಿಸಿ. ಇವತ್ತಿನ ದೇವರ ವಾಕ್ಯದ ವಾಗ್ದಾನ ವಚನ ಗಲಾತ್ಯದವರು ಬರೆದ ಪತ್ರಿಕೆಯಲ್ಲಿ 3ನೇ ಅಧ್ಯಾಯದ 13 ಮತ್ತು 14ನೇ ವಚನವನ್ನು ನಾನು ಮೊದಲನೇದಾಗಿ ಓದ್ತೇನೆ. ಅದರ ಆಧಾರದಲ್ಲಿ ನಾವು ಕೆಲವು ಆಲೋಚನೆ ಗ್ರಹಿಸಿಕೊಳ್ಳುವ. ಅಬ್ರಹಾಮನಿಗೆ ಉಂಟಾದ ಆಶೀರ್ವಾದವು ಕ್ರಿಸ್ತ ಯೇಸುವಿನಲ್ಲಿ ಅನ್ಯ ಜನರಿಗೆ ಉಂಟಾಗುವಂತೆಯೂ, ದೇವರು ವಾಗ್ದಾನ ಮಾಡಿದ ಆತ್ಮನು ನಮಗೆ ನಂಬಿಕೆಯ ಮೂಲಕ ದೊರಕುವಂತೆಯೂ, ಕ್ರಿಸ್ತನು ನಮ್ಮ ನಿಮಿತ್ತ ಶಾಪವಾಗಿ ಧರ್ಮಶಾಸ್ತ್ರದಲ್ಲಿ ಹೇಳಿರುವ ಶಾಪದೊಳಗಿಂದ ನಮ್ಮನ್ನು ಬಿಡಿಸಿದನು. ಮರಕ್ಕೆ ತೂಗು ಹಾಕಲ್ಪಟ್ಟ ಪ್ರತಿಯೊಬ್ಬನು ಶಾಪಗ್ರಸ್ತನು ಎಂದು ಶಾಸ್ತ್ರದಲ್ಲಿ ಬರೆದದೇ ಅಲ್ಲ. ಹಲ್ಲೆಲೂಯಾ. ಪ್ರಿಯರೇ, ಈ ವಾಕ್ಯ ನಮಗೆ ಹೇಳ್ತದೆ, ಕ್ರಿಸ್ತನು ನಮ್ಮ ನಿಮಿತ್ತ ಶಾಪವಾಗಿ ಧರ್ಮಶಾಸ್ತ್ರದಲ್ಲಿ ಹೇಳಿರುವ ಶಾಪದೊಳಗಿಂದ ನಮ್ಮನ್ನು ಬಿಡಿಸಿದನು. ಇವತ್ತಿ ಒಂದು ಸತ್ಯವನ್ನು ಗ್ರಹಿಸಿಕೊಳ್ಳೋಣ. ಪಾಸ್ಟರ್ ಐವನ್ ಈ ವಿಷಯದಲ್ಲಿ ನಮ್ಮ ಪ್ರಿಯರಿಗೆ ನಾವು ದೇವರ ವಾಕ್ಯದ ಆಲೋಚನೆಗಳನ್ನು ಹಂಚಿಕೊಳ್ಳೋಣ. ಈ ಬಗ್ಗೆ ನೀವೇನು ಹೇಳೋದಕ್ಕೆ ಬಯಸ್ತೀರಿ? ಮೊದಲಾಗಿ ದೇವರಿಗೆ ಯೇಸು ಕ್ರಿಸ್ತನ ನಾಮದಲ್ಲಿ ತಂದೆಯಾದ ದೇವರನ್ನ ಕೃತಜ್ಞತೆಯನ್ನು ಸಲ್ಲಿಸ್ತೇನೆ. ಇದೊಂದು ಆಶೀರ್ವಾದದ ಸಮಯವಾಗಿದೆ. ಮುಂಜಾನೆಯ ಮುತ್ತು ಈ ಬೆಳಗಿನ ಜಾವದಲ್ಲಿ ದೇವರ ವಾಗ್ದಾನವನ್ನು ಭಕ್ತರೊಂದಿಗೆ ಹಂಚಿಕೊಳ್ಳುವಂಥ ಒಂದು ಸಮಯ, ಒಂದು ಕೃಪೆಯನ್ನು ದೇವರು ಅನುಗ್ರಹಿಸಿಕೊಟ್ಟಿದ್ದಾನೆ. ನಿಜವಾಗಲೂ ಇದೊಂದು ಆಶೀರ್ವಾದದ ಸಮಯವಾಗಿದೆ. ಮತ್ತು ದೇವರಾತನು ಒಳ್ಳೆಯವನಾಗಿದ್ದಾನೆ. ದೇವರು ವಾಗ್ದಾನದ ದೇವರಾಗಿದ್ದಾನೆ ಮತ್ತು ವಾಗ್ದಾನಗಳನ್ನು ಆತನು ನೆರವೇರಿಸುವ ದೇವರಾಗಿದ್ದಾನೆ. ಮತ್ತು ಎಲ್ಲ ವಾಗ್ದಾನಗಳನ್ನು ಆತನು ತನ್ನ ಮಕ್ಕಳಿಗೆ ಆತನು ಅನುಗ್ರಹಿಸಿದ್ದಾನೆ. ಮೊದಲಾಗಿ ಈ ವಚನ ಭಾಗದಲ್ಲಿ, ತಾವೀಗ ಓದಿದ ಒಂದು ವಚನ ಭಾಗದಲ್ಲಿ ನಾವು ನೋಡುವಂಥದ್ದೇನೆಂದರೆ ಶಾಪ. ಓಲ್ಡ್ ಟೆಸ್ಟಮೆಂಟ್ ಎಲ್ಲ ಸಮಯದಲ್ಲಿ ನಾವು ನೋಡ್ತೇವೆ ಅನೇಕ ರೀತಿಯ ಶಾಪಗಳು. ಅವರು ದೇವರ ಆಜ್ಞೆಗಳನ್ನು ಉಲ್ಲಂಘಿಸುವಾಗ ಅಥವಾ ದೇವರ ಆಜ್ಞೆಗಳನ್ನು ಅವರು ತಿರಸ್ಕಾರ ಮಾಡುವಾಗ ಅನೇಕ ಶಾಪದಿಂದ ಅವರು ಬಾಧಿಸಲ್ಪಟ್ಟಿದ್ದಾರೆ. ಹೌದು. ಈಗ ಶಾಪ ಎನ್ನುವಂಥದ್ದು ಯಾರಿಗೂ ಕೂಡ ಬೇಡ. ಶಾಪ ಒಂದು ದರಿದ್ರತನ, ಅದು ಒಂದು ರೀತಿಯ ಬಾಂಡೇಜ್, ದಾಸತ್ವ. ಎಲ್ಲರೂ ಬಯಸುವುದೇನಂತ ಹೇಳಿದ್ರೆ ಬ್ಲೆಸ್ಸಿಂಗ್. ಎಲ್ಲರೂ ಬೇಕೇನಂತ ಹೇಳಿದ್ರೆ ಸುಖ ಬೇಕು, ಆಶೀರ್ವಾದ ಬೇಕು, ವಿಶ್ರಾಂತಿ ಬೇಕು, ಸಮಾಧಾನ ಬೇಕು, ನೆಮ್ಮದಿ ಬೇಕೆಂಬುದಾಗಿ ಬಯಸ್ತಾರೆ. ಆದರೆ ಇಲ್ಲಿ ಶ್ರೇಷ್ಠವಾದ ಪ್ರಾಮಿಸ್ ಏನಂತ ಹೇಳಿದ್ರೆ, ಈಗ ಕ್ರಿಸ್ತನಲ್ಲಿ ನಾವು ಜೀವಿಸುವಾಗ, ಕ್ರಿಸ್ತನಲ್ಲಿ ನಾವು ಇರುವಾಗ, ಈಗ ದೇವರ ವಾಕ್ಯ ಕೂಡ ಹೇಳ್ತದಲ್ಲ 2 ಕೊರಿಂಥ 5:17, ಯಾವನಾದರೂ ಕ್ರಿಸ್ತನಲ್ಲಿ ಇದ್ದರೆ ಅವನು ನೂತನ ಸೃಷ್ಟಿಯನ್ನು, ಪೂರ್ವಸ್ಥಿತಿ ಎಲ್ಲ ಹೋಯ್ತು ಎಂಬುದಾಗಿ ದೇವರ ವಾಕ್ಯ. ಇಫ್ ಎನಿವನ್ ಇನ್ ಕ್ರೈಸ್ಟ್ ಈಸ್ ಅ ನ್ಯೂ ಕ್ರಿಯೇಷನ್, ಆಲ್ ಥಿಂಗ್ಸ್ ಆರ್ ಪಾಸ್ಡ್ ಅವೇ ಅಲ್ವಾ. ಈಗ ಕ್ರಿಸ್ತನಲ್ಲಿ ನಾವು ನೋಡುವಾಗ ದೇವರ ವಾಕ್ಯ ಗಲಾತ್ಯದಲ್ಲಿ ಹೇಳ್ತದೆ ಕ್ರೈಸ್ಟ್ ಹ್ಯಾಸ್ ರಿಡೀಮ್ಡ್ ಎಂಬುದಾಗಿ. ಹೌದು ಅಲ್ವಾ. ಕ್ರಿಸ್ತನು ಬಿಡಿಸಿದ್ದಾನೆ. ಯಾವುದರಿಂದ ನಮ್ಮನ್ನು ಬಿಡಿಸಿದ್ದಾನೆ ಅಂತ ಹೇಳಿದ್ರೆ ಧರ್ಮಶಾಸ್ತ್ರದೊಳಗಿದ್ದ ಶಾಪದಿಂದ ಆತನು ಬಿಡಿಸಿದ. ಇವಾಗ ನೋಡಿ, ಏದೆನ್ ತೋಟದಲ್ಲಿ ನಾವು ನೋಡ್ತಿದ್ದೇವೆ ಶಾಪ ಬಂತು. ಫಾರ್ ಎಕ್ಸಾಂಪಲ್, ಯಾಕೆ ಶಾಪ ಬಂತಂತ ಹೇಳಿದ್ರೆ ಅವರು ಏನು ಮಾಡಿದ್ರು ಅಂತ ಹೇಳಿದ್ರೆ ದೇವರ ಆಜ್ಞೆಯನ್ನು ಉಲ್ಲಂಘನೆ ಮಾಡಿದರು, ಡಿಸೋಬೆ ಆದರು. ಈ ಡಿಸೋಬೆ ಆದ್ದರಿಂದ ನಾವು ನೋಡ್ತಿದ್ದೇವೆ ಅಲ್ಲಿ ಏನು ಬಂತಂತ ಹೇಳಿದ್ರೆ ದೇವರು ಶಾಪ ಕೊಟ್ಟದಲ್ಲ, ಡಿಸೊಬಿಡೆನ್ಸ್ನ ಫಲ ಏನಾಯ್ತು ಅಂತ ಹೇಳಿದ್ರೆ ಅವಿದ್ಯತೆ. ಅದಕ್ಕೆ ಆಶೀರ್ವಾದ ಮತ್ತು ಧರ್ಮೋಪದೇಶ ಕಾಂಡದಲ್ಲೇ ಕೂಡ ಇದೆಲ್ಲ 28, ನೀವು ನನ್ನ ಮಾತನ್ನು ಶ್ರದ್ಧೆಯಿಂದ ಕೇಳಿ ಅದರಂತೆ ನಡೆದರೆ ಈ ಶುಭಗಳು ನಿಮಗೆ
ಪ್ರಾಪ್ತವಾಗ್ತದೆ. ನೀವು ದೇವರ ಆಜ್ಞೆಯನ್ನು ಒಂದು ವೇಳೆ ಉಲ್ಲಂಘಿಸಿದರೆ, ಮೀರಿ ನಡೆದರೆ ಈ ಅಶುಭಗಳು ಉಂಟಾಗ್ತದೆ ಎಂಬುದಾಗಿ ಹೇಳ್ತದೆ ದೇವರ ವಾಕ್ಯ ಅಲ್ವಾ. ಆದರೆ ಏದೆನ್ ತೋಟದಲ್ಲಿ ನಾವು ನೋಡುವಾಗ ಅವರು ದೇವರ ಆಜ್ಞೆಯನ್ನು ಅವ್ರು ಏನು ಮಾಡಿದ್ರು, ಉಲ್ಲಂಘನೆ ಮಾಡಿದ್ರು, ಡಿಸೋಬೆ ಆದರು. ಅದರ ನಿಮಿತ್ತ ಆ ಸುಂದರವಾದಂಥ ಒಂದು ತೋಟ ಏನಾಯ್ತು ಅಂತ ಹೇಳಿದ್ರೆ ಅದರ ಒಂದು ಬ್ಯೂಟಿ ಹೋಯ್ತು. ಆ ತೋಟದ ಕಳೆ ಏನಾಯಿತು, ಹೋಯ್ತು ಅಲ್ಲ. ಅಲ್ಲಿ ಕಳೆಗಳು ಬೆಳೆದ ಎಂಬುದಾಗಿ ಮುಳ್ಳು ಬಂತು. ಮುಳ್ಳು ಒಂದು ಶಾಪದ ಗುರುತಾಗಿದೆ. ಈಗ ಫಸ್ಟ್ ನಾವು ನೋಡ್ತೇವೆ ಅಲ್ಲಿ ಏನಾಯ್ತು ಅಂತ ಹೇಳಿದ್ರೆ ಆ ಶಾಪದ ರಿಸಲ್ಟ್ ಏನಾಯ್ತು ಅಂದರೆ ಡಿಫೀಟ್, ಸೋಲು, ಪಾಪ ಮತ್ತು ರೋಗ, ಬಡತನ, ದಾರಿದ್ರ್ಯ, ಸ್ಲೇವ್ ಎಲ್ಲವೂ ಅಲ್ಲಿಂದ ಆರಂಭ ಆಯಿತು. ಹೌದು. ಹಾಗಾದರೆ ನಮ್ಮ ಇವತ್ತು ವಾಗ್ದಾನ ವೀಕ್ಷಕರಿಗೆ ನಾವು ಕೊಡೋದ ಶ್ರೇಷ್ಠ ವಾಗ್ದಾನ ಏನಂತ ಹೇಳಿದ್ರೆ, ಈಗ ನಾವು ಕೃಪೆಯಲ್ಲಿ ನಾವು ಇದ್ದೇವೆ, ಕ್ರಿಸ್ತನಲ್ಲಿ ನಾವೀಗ ಇದ್ದೇವೆ. ವೇದವಾಕ್ಯ ಹೇಳ್ತದೆ ಕ್ರಿಸ್ತನು ಈಗ ಬಂದು ಏನು ಮಾಡಿದ ಅಂದರೆ, ಕ್ರಿಸ್ತನ ಶಿಲುಬೆಯ ಮರಣ ಬರೀ ಪಾಪದ ಬಿಡುಗಡೆಗೂ ವಿಮೋಚನೆಗೋಸ್ಕರ ಮಾತ್ರ ಅಲ್ಲ. ದೇವರ ವಾಕ್ಯ ಹೇಳ್ತದೆ ಎಲ್ಲ ಶಾಪದಿಂದ ಕ್ರಿಸ್ತನು ನಮ್ಮನ್ನು ಏನು ಮಾಡಿದ್ದಾನೆ ಅಂತ ಹೇಳಿದ್ರೆ ಬಿಡಿಸಿದ್ದಾನೆ, ಆತನು ಬಿಡಿಸಿದ್ದಾನೆ. ಇವಾಗ ನೋಡಿ, ದೇವರು ಯಾವತ್ತು ದೇವರು ಕರ್ಸ್ ಮಾಡುವ ದೇವರಲ್ಲ. ದೇವರು ಫಸ್ಟ್ ದೇವರು ಮನುಷ್ಯನ ಉಂಟು ಮಾಡಿದಾಗ ಫಸ್ಟ್ ದೇವರು ಏನು ಮಾಡಿದವರು ಬ್ಲೆಸ್ ಮಾಡಿ ಅಲ್ವಾ, ಭಾಷೆ ಬ್ಲೆಸ್ ಮಾಡಿದಲ್ವಾ. ಈಗ ಬಾಲಕನು ಕೂಡ ಹಾಗೇನೆ, ಈಗ ಇಸ್ರೇಲರನ್ನು ಅವನಿಗೆ ಜಯಿಸಬೇಕಾದ್ರೆ ಅವನಿಗೆ ಯುದ್ಧ ಮಾಡಿ ಅವರನ್ನು ಜಯಿಸುವುದು ಅವನ ಒಂದು ಏನು ಹೇಳ್ತದೆ ಉದ್ದೇಶ ಅಲ್ಲ. ಅವನ ಉದ್ದೇಶ ಏನಾಗಿದೆ ಅಂದರೆ ಕರ್ಸ್ ಮಾಡಬೇಕು. ಅದರ ರಿಸಲ್ಟ್ ಅವನಿಗೆ ಗೊತ್ತುಂಟು, ಕರ್ಸ್ ಮಾಡಿದರೆ ಏನಾಗ್ತದೆ ಎಂಬುದಾಗಿ. ಹೌದು ಅಲ್ವಾ. ಎಷ್ಟು ಸಲ ಅವನು ಟ್ರೈ ಮಾಡಿದ್ರು ಕೂಡ ದೇವರು ಬಿಳಾಮನಿಗೆ ಅನುಮತಿಸಲಿಲ್ಲ ಕರ್ಸ್ ಮಾಡಲಿಕ್ಕೆ. ಅದರಿಂದ ದೇವರು ಫಸ್ಟ್ ಕೊಟ್ಟದೇ ಬ್ಲೆಸ್ಸಿಂಗ್. ಆದರೆ ಮನುಷ್ಯನ ಏನು ಮಾಡಿದ ಅಂತ ಹೇಳಿದ್ರೆ ಅವಿಧೇಯತೆ ಮೂಲಕ ಆ ಬ್ಲೆಸ್ಸಿಂಗನ್ನು ಕಳೆದುಕೊಂಡ, ದೇವರಿಂದ ಅವನು ದೂರ ಆದ. ಹೌದು. ಆದರೆ ಇಲ್ಲಿ ಒಂದು ಶ್ರೇಷ್ಠವಾದಂಥ ಆಶೀರ್ವಾದ ಏನಂತ ಹೇಳಿದ್ರೆ ದೇವರ ವಾಕ್ಯ ಹೇಳ್ತದೆ, ಯೇಸು ಸ್ವಾಮಿಯ ಶಿಲುಬೆ ಮರಣದ ಮೂಲಕ, ಯೇಸು ಸ್ವಾಮಿ ಸುರಿಸಿದ ರಕ್ತದ ಮೂಲಕ, ಯೇಸು ಸ್ವಾಮಿ ಪುನರ್ತನದ ಮೂಲಕ ದೇವರ ವಾಕ್ಯ ಹೇಳ್ತದೆ ಆ ಶಾಪದಿಂದ ನಾವು ಹೊರಗೆ ಬಂದಿದ್ದೇವೆ. ಹೌದು, ಶಾಪದಿಂದ ನಾವು ವಿಮೋಚಿಸಲ್ಪಟ್ಟಿದ್ದೇವೆ. ಅದಕ್ಕೆ ದೇವರ ವಾಕ್ಯ ಹೇಳ್ತದೆ ಆ ಬೇರೆದ ಈಗ ಕನೆಕ್ಷನ್ ನಮಗಿಲ್ಲ. ಇಲ್ಲ, ಆದಾಮನಿಂದ ಬಂದಂಥ ಬೇರು ಈಗ ಕಡಿಯಲ್ಪಟ್ಟಿದೆ. ರೋಮಪುರ 11ನೇ ಅಧ್ಯಾಯಕ್ಕೆ ಬರುವಾಗ ಪೂರ್ತಿ ಕಟ್ಟಾಗಿದೆ ಅಲ್ವಾ. ಆ ಒಂದು ಸಂಬಂಧವೇ ಕಡಿದಿದೆ. ಈಗ ಎರಡನೇ ಆದಮ ಯಾರು, ಯೇಸು ಕ್ರಿಸ್ತನು ಜೀವಿಸುವ ಆದಮ. ಈಗ ಒಂದನೇ ಆದಮನಿಂದ ಶಾಪದಿಂದ ಮರಣ ಬಂತಲ್ವಾ. ಹೌದು, ಮರಣದಿಂದ ಡಿಫೀಟ್ ಬಂತು. ಆದರೆ ಈ ಎರಡನೇ ಆದಮನು ಯೇಸು ಕ್ರಿಸ್ತನ ನಾವು ನೋಡ್ತೇವೆ, ಆತನು ರಿಸರೆಕ್ಷನ್ ಆಗಿದ್ದಾನೆ. ಹೌದು, ಪುನರ್ತನ ಹೊಂದಿದ್ದಾನೆ. ಈಗ ಇಲ್ಲಿ ನಾವು ಸೇರಿಸಲ್ಪಟ್ಟಿದ್ದೇವೆ. ಹೌದು, ಅದಕ್ಕೆ ಇಫ್ ಎನಿವನ್ ಇನ್ ಕ್ರೈಸ್ಟ್ ಅಲ್ವಾ. ಈಗ ನಮ್ಮದು ಆ ರಿಲೇಶನ್ಶಿಪ್ ಏನಾಗಿದೆ, ಆ ಬ್ಲಡ್ ರಿಲೇಷನ್ ಈಗಿಲ್ಲ. ಇಲ್ಲ, ಅದು ಬೇರೆ ಏನಾಗಿದೆ. ಯಾವಾಗ ಕ್ರಿಸ್ತನಲ್ಲಿ ಬಂತ ಹಳೇದು ಕಟ್ಟಾಯ್ತು ಅಂದ್ರೆ ಅದರಿಂದ ಕಸಿ ಕಟ್ಟಲ್ಪಟ್ಟವ್ರು ನಾವು. ಹೌದು, ನಮ್ಮ ಹಳೆಯ ಪಾಪ ಶಾಪಗಳ ಏನು ಬೇರುಗಳಿತ್ತು, ಕಡಿಯಲ್ಪಟ್ಟಿತ್ತು, ಆ ಕೊಂಬೆಗಳಿತ್ತು, ಅದು ಕಡಿಯಲ್ಪಟ್ಟು ಈಗ ಪುನರುತ್ಥಾನಗೊಂಡ ಶಾಪದಿಂದ ಮುಕ್ತನಾದ ಕ್ರಿಸ್ತನಿಗೆ ಕ್ರಿಸ್ತನಲ್ಲಿ ಕನೆಕ್ಷನ್ ಇಲ್ಲ. ಆದ್ದರಿಂದ ಈ ಒಂದು ಟ್ರುತ್ತು ಭಾಳ ವಿಶ್ವಾಸಿಗಳು ನಾವು ಅರಿತುಕೊಳ್ಬೇಕೇನಂತ ಹೇಳಿದ್ರೆ, ಇದರಲ್ಲಿ ನಮ್ಗೆ ಏನಾಗ್ತದೆ ಅಂತ ಹೇಳಿದ್ರೆ ಒಂದು ಒಳ್ಳೆಯ ಜಯಭರಿತ ಜೀವಿತ ಜೀವಿಸಲಿಕ್ಕೆ ಸಾಧ್ಯ ಆಗ್ತದೆ. ಇಲ್ಲದ್ರೆ ಏನಾಗ್ತದೆ, ಇದು ನಮ್ಮನ್ನು ಟಾರ್ಚರ್ ಮಾಡ್ತದೆ. ಅಲ್ಲ, ಇನ್ನೊಂದಿದೆ ಅದರಲ್ಲಿ, ವಿಶ್ವಾಸಿಗಳಾದ್ಮೇಲೂ ಶಾಪ ಬರ್ತದಂತ ಆಲೋಚನೆ ಮಾಡ್ತಾರೆ. ಹೌದು, ಈಗ ಅದರರ್ಥ ಏನಾಗಿದ್ರೆ ಯೇಸು ಮಾಡಿದ ಅರ್ಧ ಕೆಲಸ ಮಾಡಿದಾರ. ಹೌದೌದು, ಇವಾಗ ಯೇಸು ಅರ್ಧ ಮಾಡಲಿಲ್ಲ. ಇವಾಗ ಇದರಲ್ಲಿ ಇನ್ನೊಂದು ಸತ್ಯ ಏನಂತ ಹೇಳಿದ್ರೆ ಭಾಷೆ, ಇವಾಗ ಸಭೆ ನಾವಲ್ವಾ ಸಭೆ. ಹೌದು, ನಾವು ಕ್ರಿಸ್ತನ ಶರೀರ ಸಭೆ. ಕ್ರಿಸ್ತನ ಯಾರಾಗಿದ್ದಾನೆ ಸಭೆಗೆ ಶಿರಸ್ಸು. ಹೌದು ಅಲ್ವಾ. ಈಗ ನನ್ನ ಶಿರಸ್ಸು ಯಾರಾಗಿದ್ದಾನೆ, ಕ್ರಿಸ್ತನ. ಈಗ ಕ್ರಿಸ್ತನು ಶಿರಸ್ಸಾಗಿರುವಾಗ ಈ ಸಭೆಗೆ ಏನು ಬರ್ತದೆ ಅಂತ ಹೇಳಿದ್ರೆ ಬ್ಲೆಸ್ಸಿಂಗ್ ಬರ್ತದೆ ಅಲ್ವಾ. ತಲೆ ಬ್ಲೆಸ್ಸಿಂಗ್. ಅದಕ್ಕೆ ದೇವರ ವಾಕ್ಯ ಹೇಳ್ತದೆ, ನೀತಿವಂತನ ತಲೆ ಆಶೀರ್ವಾದದ ನೆಲೆ. ಯಾಕಂದ್ರೆ ನಮ್ಮ ಕರ್ತನು ನೀತಿಯ ದೇವರಾಗಿದ್ದಾನೆ, ನೀತಿವಂತನಾಗಿದ್ದಾನೆ ಅಲ್ವಾ. ಹೌದು. ಈಗ ಯೇಸು ಕ್ರಿಸ್ತನು ಸಭೆಗೆ ಒಂದು ವೇಳೆ ಆತನ ಶಿರಸ್ಸಾಗಿರೋದಾದ್ರೆ ದೇವರ ವಾಕ್ಯ ಹೇಳ್ತದಲ್ವಾ. ಅದಕ್ಕೆ ಕೀರ್ತನೆ 130ರಲ್ಲಿ ತಲೆ ಹೆಂಗಿಂದ ಅದೆಲ್ಲಿಗೆ, ತೈಲ ಭುಜದ ಮೇಲೆಲ್ಲ. ಬ್ಲೆಸ್ಸಿಂಗ್ ಈಗ ತಲೆಯಿಂದ ಬರ್ತದಲ್ವಾ. ಯೇಸು ಕ್ರಿಸ್ತ ನಮ್ಮ ಶಿರಸ್ಸಾಗಿದ್ದಾನೆ. ಪುನರ್ತುನಿದಂತ ಯೇಸು ಕ್ರಿಸ್ತನ ಸಭೆಗೆ ಶಿರಸ್ಸಾಗಿರುವಾಗ ಈಗ ದೇವರ ವಾಕ್ಯ ಹೇಳ್ತದೆ ಆ ಶಿರಸ್ಸಿನಿಂದ ಎಲ್ಲ ಅಂಗಗಳಿಗೆ ಏನು ಬರ್ತದೆ ಅಂತ ಹೇಳಿದ್ರೆ ಆಶೀರ್ವಾದ ಬರ್ತದೆ. ಅದರಿಂದ ಶಾಪ ಎನ್ನುವಂಥದ್ದು ಈಗ ದೇವರ ವಾಕ್ಯದ ಪ್ರಕಾರ ನಾವು ಈ ಶಾಪದಿಂದ ಹೊರಗೆ ಬಂದಿದೆ. ಅದಕ್ಕೋಸ್ಕರ ನಾನು ಹೇಳೋದು, ಎವ್ರಿ ಡೇ
ನಾವು ಇದನ್ನು ಕನ್ಫೆಸ್ ಮಾಡಬೇಕಂದ್ರೆ ಶ್ಯೂರ್ಲಿ ಗುಡ್ನೆಸ್ ಆ್ಯಂಡ್ ಮರ್ಸಿ ಶಾಲ್ ಫಾಲೋ ಮೈ ಫ್ಯಾಮಿಲಿ ಆಲ್ ದ ಡೇಸ್ ಆಫ್ ಮೈ ಲೈಫ್. ಎವ್ರಿ ಡೇ ನಾವು ಅದನ್ನು ಘೋಷಿಸಬೇಕು, ಎವ್ರಿ ಡೇ ಕನ್ಫೆಸ್ ಮಾಡಬೇಕು. ನಿಶ್ಚಯವಾಗಿ ನನ್ನ ಜೀವಮಾನವೆಲ್ಲ ಶುಭವು ಕೃಪೆಯು ನನ್ನನ್ನೇನು ಮಾಡ್ತದೆ ಅಂತ ಹೇಳಿದ್ರೆ ಹಿಂಬಾಲಿಸಿದೆಂಬುದಾಗಿ. ಅದರದ್ದು ಕ್ರಿಸ್ತನಿಂದ ಹೊರಗಿದ್ರಾಗೋದಿಲ್ಲ, ಕ್ರಿಸ್ತನಲ್ಲಿ, ಅದು ಕ್ರಿಸ್ತನೊಳಗೆ ಬರಬೇಕು, ಕ್ರಿಸ್ತನಲ್ಲಿ. ಅದೇ ನಾನು ಅಲ್ಲಿ ಬರಲೇಬೇಕು. ಈ ಬೇರೆಗೆ ನಾವು ಜೋಡಿಸಲ್ಪಟ್ಟಿದ್ವಿ. ಈಗ ನಮ್ಮ ಪೂರ್ತಿ ಕನೆಕ್ಷನ್ ಅದಕ್ಕೆ ಪೌಲನು ಭಾಳ ಸುಂದರವಾಗಿ ಹೇಳ್ತಾನೆ, ಇಫ್ ಎನಿವನ್ ಇನ್ ಕ್ರೈಸ್ಟ್ ಈಸ್ ಎ ನ್ಯೂ ಕ್ರಿಯೇಷನ್. ಈಗ ಕ್ರಿಸ್ತನಲ್ಲಿ ಬರುವಾಗ ಈ ಆದಾಮನು ಎಲ್ಲಿ ಸೋಲು ಬಂದಿದೆ, ಮರಣ ಬಂದಿದೆ, ಪಾಪ ಬಂದಿದೆ, ಅವಮಾನ ಬಂದಿದೆ, ಅಲ್ಲಿಂದ ಕನೆಕ್ಷನ್ ಕಟ್ ಮಾಡಬೇಕು, ಇಲ್ಲಿ ಬರಬೇಕು. ಕಟ್ಟಾಯಿತು ಅಲ್ವಾ. ಈಗ ಫಾರ್ ಎಕ್ಸಾಂಪಲ್ ಈಗ ಮದುವೆ ಸಂಬಂಧ ಕೂಡ ಹೇಳುವಾಗ, ಈಗ ಒಂದು ಸ್ತ್ರೀ ಅವಳು ಬಂಧು ಬಳಗವನ್ನು ಬಿಟ್ಟು ಅವನು ಪುರುಷನಲ್ಲಿ ಬರುವಾಗ ಅವರಿಬ್ಬರು ಒಂದೆಂಬುದಾಗಿ, ಹೌದು ಅಲ್ವಾ, ಅವರಿಬ್ಬರು ಒಂದೇ ಶರೀರ ಎಂಬುದಾಗಿ, ತಂದೆ ಬಿಡ್ತಾರೋ ಅವರು ತನ್ನ ಪುರುಷನಲ್ಲಿ ಅವರಿಬ್ಬರು ಒಂದೆಂಬುದಾಗಿ. ಈಗ ನಾವು ಈ ಸಂಬಂಧದಿಂದ ಏನಾಗಿದೆ ಅಂತೇಳಿ ಕಂಪ್ಲೀಟ್ ನಾವು ಡಿಟ್ಯಾಚ್ ಆಗಿಕೊಂಡು ಈ ಕ್ರಿಸ್ತನಲ್ಲಿ ನಮ್ಮ ಕಂಪ್ಲೀಟ್ ಆ ಬೇರೆ ಗೀತಿಗೆ ಕನೆಕ್ಷನ್ ಇಲ್ಲ. ಈಗ ಬೇರೆ ಇಲ್ಲದಿದ್ದರೆ ಅಲ್ಲಿಂದ ಇದು ಬರಲಿಕ್ಕೆ ಕನೆಕ್ಷನ್ ಇಲ್ಲ, ಸಪ್ಲೈ ಆಗಲಿಕ್ಕೆ ಚಾನ್ಸ್ ಇಲ್ಲಲ್ಲ. ಹೌದು ಅಲ್ಲ, ಸಿಂಪಲ್ ಅದೇ. ನೀವು ಆರಂಭದಲ್ಲಿ ಹೇಳಿದಾಗೆ ಕಸಿ ಕಟ್ಟೋದಂದ್ರೆ ಒಂದು ಗಿಡದಿಂದ ಕಟ್ಟಿ ಇನ್ನೊಂದು ಗಿಡಕ್ಕೆ ಕಟ್ಟೋದು, ಅಲ್ಲಿ ಕತ್ತರಿಸಿ ಇಲ್ಲಿ ಕಟ್ಟೋದು. ಇದರಿಂದ ಕತ್ತರಿಸಿದ ಮೇಲೆ ಎಲ್ಲಿ ಕನೆಕ್ಷನ್ ಇಲ್ಲ ಅದಕ್ಕೆ. ಹೌದು, ಬೇರಾಗಲಿ ಬಾಡಿ ಆಗಲಿ ಕನೆಕ್ಷನ್ ಇಲ್ಲ, ಟೋಟಲಿ ಹೊಸದೊಂದಿಗೆ ಕನೆಕ್ಷನ್. ಅದಕ್ಕೆ ಯೆಹೋವನ ಆಶೀರ್ವಾದದು ಭಾಗ್ಯದಾಯಕವಾದ ವ್ಯಸನವನ್ನು ಸೇರಿಸುವುದಿಲ್ಲ. ಅದರಿಂದ ದೊಡ್ಡ ಗ್ರೇಟೆಸ್ಟ್ ಬ್ಲೆಸ್ಸಿಂಗ್ ಏನಂತ ಹೇಳಿದರೆ, ಈಗ ನಾವು ಶಾಪದಿಂದ ನಾವು ವಿಮೋಚಿಸಲ್ಪಟ್ಟಿದ್ದೇವೆ ಮತ್ತು ಕ್ರಿಸ್ತನಲ್ಲಿ ನಾವು ಜನರಿಗೆ ಎಲ್ಲರಿಗೆ ನಾವು ಆಶೀರ್ವಾದವಾಗಿದ್ದೇವೆ. ಎಸ್, ಆಮೇನ್. ಕರ್ತನಲ್ಲಿ ಪ್ರೇರೆ, ಈ ಬೆಳಗ್ಗೆ ದೇವರಾತ್ಮನು ನಮ್ಮೊಂದಿಗೆ ಮಾತಾಡಿದಾಗೆ ನಾವು ಒಂದು ವೇಳೆ ಕ್ರಿಸ್ತನಲ್ಲಿ ಇರುವುದಾದರೆ ಶಾಪದ ಟೆನ್ಷನ್ ಮಾಡೋದೇ ಬೇಡ. ಅದು ನಿಮ್ಮ ಹತ್ರ ನನ್ನ ಹತ್ರ ಬರೋದಿಲ್ಲ. ಆದರೆ ನಾವು ವಾಕ್ಯದ ಅರಿವಿಲ್ಲದೇ ಇದೆ ಅಂತ ಆಲೋಚನೆ ಮಾಡುವಾಗ ನಾವು ದೇವರು ಕೊಟ್ಟ ಆಶೀರ್ವಾದವನ್ನು ಪಡ್ಕೊಳ್ಳಿಕ್ಕೆ ನಮಗಾಗೋದಿಲ್ಲ. ಅದರಿಂದಾಗಿ ನಾವು ಆ ಅನುಭವಗಳಿಗೆ ಹೋಗ್ತಾ ಹೋದರೆ, ಇವತ್ತು ದೇವರ ವಾಕ್ಯ ನಮ್ಗೆ ಹೇಳೋ ಪ್ರಕಾರ ಇವತ್ತು ನೀವು ಕ್ರಿಸ್ತನಲ್ಲಿದ್ದೀರಾ, ಒಂದೇ 100% ಶ್ಯೂರಿಟಿ ಏನಂದರೆ ಶಾಪವು ನಿಮ್ಮನ್ನು ಮುಟ್ಟಲಿಕ್ಕೆ ಸಾಧ್ಯ ಇಲ್ಲ, ನಿಮ್ಮ ಬಳಿಗೂ ಅದು ಸುಳಿಯೋದಿಲ್ಲ. ಆದರೆ ನಾವು ಕ್ರಿಸ್ತನಲ್ಲಿ ಇಲ್ಲದಿದ್ದರೆ ಇದೊಂದು ಅವಕಾಶ. ಆ ಕ್ರಿಸ್ತನಲ್ಲಿ ಭರವಸೆ ಬಿಟ್ಟು ಆ ಶಾಪದ ಜೀವಿತದಿಂದ ಮುಕ್ತರಾಗಿ ಕ್ರಿಸ್ತನಲ್ಲಿ ಆಶೀರ್ವಾದ, ದೇವರ ಕೃಪೆ ಮತ್ತು ದೇವರ ನಿತ್ಯ ರಾಜ್ಯದ ಆಶೀರ್ವಾದಗಳೊಂದಿಗೆ ನಾವು ದೇವರ ರಾಜ್ಯಕ್ಕೆ ಬಾಧ್ಯರಾಗೋಣ. ಕರ್ತನ ಆಶೀರ್ವದಿಸಲಿ. ಇನ್ನೊಂದು ದಿವಸ ಇದೇ ರೀತಿ ದೇವರ ವಾಕ್ಯದ ವಾಗ್ದಾನದೊಂದಿಗೆ ನಿಮ್ಮ ಬಳಿ ಬರ್ತೇವೆ. ಕರ್ತನು ನಿಮ್ಮನ್ನು ಆಶೀರ್ವದಿಸಲಿ. ತಲುಪದ ಊರು ಇರಲೇಬಾರದು, ಸಭೆಯೂ ಇಲ್ಲದ ಗ್ರಾಮ ಇರಬಾರದೆಲ್ಲಿಯೂ. ವಾರ್ತೆ ತಲುಪದ ಊರು ಇರಲೇಬಾರದು, ಸಭೆಯೂ ಇಲ್ಲದ ಗ್ರಾಮ ಇರಬಾರದೆಲ್ಲಿ.